ಸ್ನೇಹಿತರೆ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಇವತ್ತು ಇಂಪಾರ್ಟೆಂಟ್ ವಿಷಯನ ಮಾತಾಡ್ತಾ ಇದ್ದೀನಿ ನೋಡಿ. ಇದು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲು ಹೆಗ್ನಳ್ಳಿಲಿ ಇರೋದು, ಓಕೆನಾ. ಇಲ್ಲಿ ಮೋರ್ ದೆನ್ 1,000ದಿಂದ 2,000 ಜನ ಗಂಟ ಮಕ್ಕಳುಗಳು ಬರ್ತಾರೆ ನೋಡಿ. ಈ ರೋಡು ಎಷ್ಟು ಚಿಕ್ಕದಾಗಿದೆ ಅನ್ನೋದನ್ನು ಇಲ್ಲಿ ನೋಡಿ. ಓಕೆ, ಇಷ್ಟು ಚಿಕ್ಕ ರೋಡಲ್ಲಿ ಇಷ್ಟು ಮಕ್ಕಳು ಒಂದೇ ಸಲ ಬಂದಾಗ ಎಲ್ಲಿ ಜಾಗ ಇದೆ ನೋಡಿ. ಇಲ್ಲಿ ಪಕ್ಕದಲ್ಲಿ JCP ನಿಲ್ಸ್ಕೊಂಡಿದ್ದಾರೆ ನೋಡಿ. ಜೊತೆಲಿ ಇಲ್ಲಿ ಮಕ್ಕಳು ಬರೋದಕ್ಕೆ ಫುಟ್ಪಾತ್ ಮೇಲೆ ಜಾಗನೇ ಇಲ್ಲ ನೋಡಿ. ಇಷ್ಟು ಚಿಕ್ಕದು ಜಾಗ. ಓಕೆ ನೋಡಿ, ಇಷ್ಟು ಚಿಕ್ಕ ಜಾಗ. ಓಕೆ ನೋಡಿ, ಎಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿ, ಓಕೆನಾ. ಸ್ಕೂಟ್ರು, ಬಸ್ಸು, ಕಾರು ತುಂಬ ಫಾಸ್ಟಾಗಿ ಬರ್ತಾ ಇದೆ ನೋಡಿ. ಇಲ್ಲಿ ಫುಟ್ಪಾತ್ ಜಾಗನೇ ಇಲ್ಲ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಓಕೆನಾ. ನೋಡಿ ಎಲ್ಲಿಂದ ಬರ್ತಾರೆ, ಹೆಂಗೆ ನಡ್ಕೊಂಡು ಬರ್ತಾರೆ, ಫುಟ್ಪಾತೇ ಇಲ್ಲ ಅಂದರೆ, ಓಕೆನಾ. ನಾನು ಇದಕ್ಕೆ ಒಂದು ಹಂಸ ಹಾಕ್ಸಿ ಅಂತ ಹೇಳಿಬಿಟ್ಟು, ಓಕೆ, ನಾನು ಒಂದು ರಿಪೋರ್ಟನ್ನು ಫೋನ್ ಮಾಡಿದ್ದೆ. ಓಕೆ, ಯಾರಿಗೆ ಇಲ್ಲಿ ಇವರು ಕಮಿಷನರ್ ಇದ್ದಾರೆ ಅಂದರೆ BBMP ಲಿಮಿಟ್ಸ್ಗೆ ಯಾರು ಬರುತ್ತೆ ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ಹೇಳಿದರು ಟ್ರಾಫಿಕ್ ಪೊಲೀಸಿಗೆ ಬರುತ್ತೆ ಅಂತ. ಟ್ರಾಫಿಕ್ ಪೊಲೀಸಿಗೆ ಹೋಗ್ಬಿಟ್ಟು ಮನವಿ ಕೊಟ್ರಪ್ಪ, ಅಲ್ಲಿಂದ ಬಂದು ನಿಮಗೆ ಒಂದು ಅಂಶ ಹಾಕ್ಕೊಡ್ತಾರೆ, ಮತ್ತು ಬೆಳಿಗ್ಗೆ ಹೊತ್ತು ಪೊಲೀಸ್ನವರು ಬಂದು ನಿಲ್ಲಿಸ್ತಾರೆ ಅಂತ. ಓಕೆ, ನಾನು ಮಾಸ್ಟರ್ ಹತ್ರ ಬಂದು ಮಾತಾಡಿದ್ದೆ, ಹೆಡ್ ಮಾಸ್ಟರ್ ಹತ್ರ. ಅವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಓಕೆ ಒಂದು ಅಪ್ಲಿಕೇಶನ್ ಕೊಟ್ಟು ಬಂದಿದ್ದಾರೆ ನೋಡಿ. ಸರ್, ಇಲ್ಲಿಗೊಂದು ಪೊಲೀಸ್ ಹಾಕಿ, ಮತ್ತು ಇಲ್ಲಿರೋವಂಥ ಓಕೆ ಏನು JCP ಇದೆ, ಏನು ವ್ಯಾನ್ ಇದೆ ಎಲ್ಲ ಎತ್ತಿಸಿ ಅಂತ ನೋಡಿ. ಇಲ್ಲಿ ಎಷ್ಟು ಕಸನ ಇಲ್ಲಿ ಹಾಕಿದ್ದಾರೆ, ಎಷ್ಟು ಗಲೀಜಾಗಿದೆ ಅಂತ ನೋಡಿ. ಇಲ್ಲಿ ಏಕ ನಡ್ಕೊಂಬರ್ಬೇಕಾದ್ರೆ ಫುಟ್ಪಾತೇ ಇಲ್ಲ, ಮಕ್ಳು ಹೆಂಗೆ ನಡ್ಕೊಂಬರ್ತಾರೆ? ಅದೇ ನೀವು ಪ್ರೈವೇಟ್ ಸ್ಕೂಲಲ್ಲಿ ಹತ್ರ ಹೋಗಿ ನಿಂತ್ಕೊಳ್ಳಿ, ಓಕೆನಾ. ಇಲ್ಲಿ ಯಾರು ಅಲ್ಲಿ ಮಕ್ಕಳಿಗೆ ಯಾರಿಗೂ ಜವಾಬ್ದಾರಿ ಇಲ್ವಾ? ಯಾವ ಜೀವಕ್ಕೆ ಬೆಲೆ ಇಲ್ವಾ? ಜೀವಕ್ಕೆ ಬೆಲೆ ಇದೆ ತಾನೇ, ಓಕೆನಾ. ನೋಡಿ, ಎಷ್ಟು ಚಿಕ್ಕ ಜಾಗದಲ್ಲಿ ಮಕ್ಳು ಹೆಂಗೆ ನಡ್ಕೊಂಬರ್ತಾರೆ ನೋಡಿ. ಈ ಕಡೆ ಪಕ್ಕಕ್ಕೆ JCP ನಿಲ್ಲಿಸಿದ್ದಾರೆ ನೋಡಿ, ಓಕೆನಾ. ಇವತ್ತಿಷ್ಟು ಸಾವಿರಾರು ಜನ ಮಕ್ಕಳುಗಳು ಬರ್ತಾರೆ ಈ ಸ್ಕೂಲ್ಗೆ. ಓಕೆನಾ, ಇದಕ್ಕೆ ಒಂದು ಪರಿಹಾರವಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಮಕ್ಕಳು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿ ಯಾವುದೇ ಥರದ್ದು JCP ಆಗಲಿ ವಾಹನಗಳು ನಿಂತ್ಕೊಳ್ಳೋದಂಗೆ ವ್ಯವಸ್ಥೆ ಮಾಡಬೇಕು. ಮಕ್ಕಳುಗಳು ರೋಡ್ ದಾಟಂಗೆ ವ್ಯವಸ್ಥೆನ ಮಾಡಿಕೊಡ್ಬೇಕಂತ ಪ್ರತಿಯೊಬ್ಬರು ಮನವಿ ಮಾಡ್ತೀನಿ, ಓಕೆನಾ. ಈ ವಿಡಿಯೋನ ಓಕೆ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ತಲುಪಿಸಿ. ಯಾಕೆಂದರೆ ಇವತ್ತು ತುಂಬ ಈ ಸ್ಕೂಲು ಅನ್ನೋದು ಮೇನ್ ರೋಡಲ್ಲಿ ಇರೋದ್ರಿಂದ ಇಲ್ಲಿಗೊಂದು ಸ್ವಲ್ಪ ಸೇಫ್ಟಿ ವ್ಯವಸ್ಥೆ ಮಾಡಿ. ಓಕೆ, ಬೆಳಗ್ಗೆ ಮತ್ತು ಸಾಯಂಕಾಲ ಪೊಲೀಸ್ನವರು ಇಲ್ಲಿ ಇರಲಿ, ಯಾಕಂದರೆ ಮಕ್ಕಳು ರೋಡ್ ದಾಟೋಕ್ಕೋಸ್ಕರ. ಓಕೆ, ಪ್ರತಿಯೊಬ್ಬರು ಇದ್ರ ಬಗ್ಗೆ ಕಾಳಜಿನ ತೆಗೆದುಕೊಳ್ಳಿ. ಮಾಸ್ಟರ್ ಹತ್ರ ನಾನು ಮಾತಾಡಿದ್ದೀನಿ. ಹಾಗಾಗಿ ಇಲ್ಲಿಗೆ ಒಂದು ಹಂಸು ಬರಬೇಕು. ನನ್ನ ರಿಕ್ವೈರ್ಮೆಂಟ್ ಏನಂದರೆ ಒಂದು ಹಂಸು ಬರಬೇಕು. ಓಕೆ, ಇಲ್ಲೊಂದು ಫುಟ್ಪಾತ್ ವ್ಯವಸ್ಥೆ ಆಗಬೇಕು. ಯಾಕಂದರೆ ಮಕ್ಕಳುಗಳು ಬರೋದಕ್ಕೋಸ್ಕರ ಫುಟ್ಪಾತ್ ವ್ಯವಸ್ಥೆ ಆಗಬೇಕು. ಅದ್ರ ಜೊತೆಲಿ ಓಕೆ ಪೊಲೀಸ್ನವರು ಬೆಳಗ್ಗೆ ಸಾಯಂಕಾಲ ಮತ್ತು ಮಕ್ಕಳನ್ನ ರೋಡ್ ದಾಟ್ಸೋಕ್ಕೋಸ್ಕರ ಇರಬೇಕು. ಯಾಕಂದರೆ ಚಿಕ್ಕದು ರೋಡ್ ಇರೋದ್ರಿಂದ ರೋಡ್ ದಾಟ್ಸೋಕ್ಕೆ ಓಕೆ ಪೊಲೀಸ್ನವ್ರು ಬೇಕು. ಓಕೆ, ಹೆಡ್ ಮಾಸ್ಟರ್ ಹೋಗ್ಬಿಟ್ಟು ಪೊಲೀಸ್ನವ್ರಿಗೆ ಲೆಟ್ರ್ ಕೊಟ್ಟು ಬಂದಿದ್ದಾರೆ. ದಯಮಾಡಿ ಓಕೆನಾ ಇಲ್ಲಿಗೊಂದು ವ್ಯವಸ್ಥೆ ಮಾಡಿಕೊಡಿ. ಯಾಕಂದರೆ ಇದು ಮಕ್ಕಳ ಜೀವ. ಓಕೆ, ಯಾರಾದರೂ ನೋಡಿ ಎಷ್ಟು ಸ್ಪೀಡಲ್ಲಿ ಬರ್ತಾ ಇರ್ತಾರೆ, ಬಿದ್ದು ಏಟಾಯಿತು ಅಂದರೆ ಯಾರು ಜವಾಬ್ದಾರರು? ಓಕೆನಾ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿಯೊಬ್ಬರು ಬಂದು ಇದಕ್ಕೆ ಸ್ಪಂದಿಸಿ ಇದಕ್ಕೊಂದು ವ್ಯವಸ್ಥೆನ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್.